ಜಯಪ್ರಕಾಶ್ ಕಿಣಿಯವರು ಅವಿಭಕ್ತ ಕುಟುಂಬವನ್ನು ಹೊಂದಿದ್ದಾರೆ. ಅದರಲ್ಲಿ ಅವರ ತಾಯಿ ಸ್ವತಃ ಅವರು ಮತ್ತು ಅವರ ಪತ್ನಿ ಗಾಯತ್ರಿ ಕಿಣಿ, ಹಿರಿಯ ಮಗ ಗೌತಮ್, ಕಿರಿಯ ಮಗಳು ಅದಿತಿ ಇದ್ದಾರೆ. ಅವರ ಕಿರಿಯ ಸಹೋದರ ಸುಭಾಷ್ ಕಿಣಿ, ಅವರ ಪತ್ನಿ ಆಶಾ ಕಿಣಿ ಮತ್ತು ಹಿರಿಯ ಮಗಳು ಭೂಮಿಕಾ ಮತ್ತು ಕಿರಿಯ ಮಗಳು ಆರಾಧ್ಯ ಇದ್ದಾರೆ. ಅದಿತಿ ಮತ್ತು ಆರಾಧ್ಯ ನಡುವೆ 1 ತಿಂಗಳ ಅಂತರವಿದೆ. ಈ ಮನೆಯ 3 ಹೆಣ್ಣು ಮಕ್ಕಳು ಎಷ್ಟು ಸುಂದರವಾಗಿದ್ದಾರೆಂದರೆ ಒಮ್ಮೆ ನೋಡಿದರೆ ಅವರ ಅಭಿಮಾನಿಯಾಗುತ್ತಾರೆ. 3 ಸಹೋದರಿಯರು ಸಂಸ್ಕಾರವಂತರು ಮತ್ತು ಶುದ್ಧ ಮನಸ್ಸಿನವರಾಗಿದ್ದಾರೆ. ಆದರೂ ಅವರ ವಿವಾಹದ ಸಂಬಂಧಗಳು ಏರ್ಪಾಡಾಗುವುದಿಲ್ಲ. ಇದಕ್ಕೆ ಒಂದೇ ಕಾರಣವೆಂದರೆ ಕಿಣಿ ಕುಟುಂಬದ 3 ಹೆಣ್ಣು ಮಕ್ಕಳು ತಪ್ಪುಗಳ ಮುಂದೆ ಎಂದಿಗೂ ತಲೆ ಬಾಗುವುದಿಲ್ಲ. ಯಾವಾಗಲೂ ಸತ್ಯ ಮತ್ತು ಒಳ್ಳೆಯತನದ ಮಾರ್ಗದಲ್ಲಿ ನಡೆಯುತ್ತಾರೆ. ಮುಕ್ತ ಮನಸ್ಸಿನ ಹುಡುಗಿಯರಾಗಿದ್ದರು. ಕಿಣಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಅವರು ಇಷ್ಟಪಡುವ ಹುಡುಗರು ಸಿಗುತ್ತಾರೆಯೇ, ಅವರು ಹೇಗಿದ್ದಾರೋ ಹಾಗೆಯೇ ಇಷ್ಟಪಡುವವರು, ಅಥವಾ ಸಮಾಜದ ಕಾರಣದಿಂದ 3 ತಮ್ಮ ಮಾರ್ಗಗಳನ್ನು ಬದಲಾಯಿಸುತ್ತಾರೆಯೇ? ತಿಳಿಯಲು ಕಥೆಯನ್ನು ಕೇಳಿ. ಮಾಂಗಲ್ಯ ಬಂಧನ. ವಧುವರರು ದಿಬ್ಬಣಕ್ಕೆ ನಿಂತುಕೊಳ್ಳಿ ಎಂದು ಪುರೋಹಿತರು ಹೇಳಿದರು. ವಧು ಮತ್ತು ವರ ನಿಂತರು. ಆದರೆ ಆಗ ಹುಡುಗನ ತಂದೆ ಜೋರಾಗಿ, ಸಾಕು, ಇಲ್ಲಿಯೇ ಮದುವೆಯನ್ನು ನಿಲ್ಲಿಸಿ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಮದುವೆಯ ವಾತಾವರಣದಲ್ಲಿ ಜನರು ಪರಸ್ಪರ ಮಾತನಾಡಲು ಪ್ರಾರಂಭಿಸಿದರು. ಹುಡುಗಿಯ ಕಡೆಯವರು ಗಾಬರಿಯಾದರು. ವಧುವಿನ ಪೋಷಕರು ಕೈ ಜೋಡಿಸಿ ಹುಡುಗನ ಪೋಷಕರ ಬಳಿ ಬಂದರು. ಹುಡುಗಿಯ ತಂದೆ, ಬೀಗರೆ, ನಮ್ಮಿಂದ ಏನಾದರೂ ತಪ್ಪಾಗಿದೆಯೇ ಎಂದು ಕೇಳಿದರು. ಹುಡುಗಿಯ ತಾಯಿ, ಹೌದು ಅಣ್ಣ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಹೇಳಿ ಎಂದು ಹೇಳಿದರು. ಹುಡುಗನ ತಂದೆ, ತಪ್ಪೇನೂ ಇಲ್ಲ, ಆದರೆ ಬಹುಶಃ ನೀವು ಮರೆತಿದ್ದೀರಿ ಅನ್ನಿಸುತ್ತೆ. ನೀವು ಮುಹೂರ್ತಕ್ಕೆ ಮೊದಲು 5 ಲಕ್ಷ ರೂಪಾಯಿಗಳನ್ನು ನಮಗೆ ಕೊಡುತ್ತೀರಿ ಎಂದು ಹೇಳಿದ್ದೀರಿ. ಆದರೆ ನೀವು ಇನ್ನೂ ನಮ್ಮ ಕೈಗೆ ಹಣವನ್ನು ಕೊಟ್ಟಿಲ್ಲ ಮತ್ತು ನಿಮ್ಮ ವರದಕ್ಷಿಣೆಯ ಸಾಮಾನು ಸಹ ಕಾಣಿಸುತ್ತಿಲ್ಲ ಎಂದರು. ಹುಡುಗಿಯ ತಂದೆ, ವರದಕ್ಷಿಣೆ ಎಲ್ಲಿದೆ ನೋಡಿ. ಹುಡುಗಿಯ ತಂದೆ ಎಲ್ಲರ ಗಮನವನ್ನು ವರದಕ್ಷಿಣೆಯ ಕಡೆಗೆ ಸೆಳೆದರು. ಆದರೆ ಹುಡುಗನ ತಂದೆ ಅದರಲ್ಲಿಯೂ ತಪ್ಪುಗಳನ್ನು ಹುಡುಕಿ ಹೇಳಿದರು. ಹುಡುಗನ ತಂದೆ, ಇದೇನು ವರದಕ್ಷಿಣೆ? ಕಬ್ಬಿಣದ ಪೆಟ್ಟಿಗೆಗಳು. ಇಂದಿನ ಕಾಲದಲ್ಲಿ ಇವುಗಳನ್ನು ಯಾರೂ ಕೇಳುವುದಿಲ್ಲ ಮತ್ತು ನೀವು ಇದನ್ನು ವರದಕ್ಷಿಣೆಯಾಗಿ ಕೊಡುತ್ತಿದ್ದೀರಿ. ಈ ಮರದ ಸೋಫಾ ಹಳೆಯ ಕಾಲದ್ದು ಮತ್ತು LCD ಯುಗದಲ್ಲಿ ಜಾಗವನ್ನು ತುಂಬಲು ಪ್ಲಾಸ್ಟಿಕ್ ಪೆಟ್ಟಿಗೆಯನ್ನು ಕೊಡುತ್ತಿದ್ದೀರಿ. ಎಸಿಯ ಬದಲು ಕೂಲರ್, ಸಣ್ಣ ಫ್ರಿಡ್ಜ್ ಮತ್ತು ಕಾರನ್ನು ಬಿಡಿ. ಬೈಕ್ ಕೊಡುತ್ತೇವೆ ಅಂತ ಹೇಳಿದ್ರಲ್ಲ, ಬೈಕ್ ಎಲ್ಲಿಯೂ ಕಾಣಿಸುತ್ತಿಲ್ಲ ಎಂದು ಹೇಳಿದರು. ಹುಡುಗನ ತಾಯಿ, ಕುನಲ್, ಮತ್ತು 5 ಲಕ್ಷ ರೂಪಾಯಿಗಳು ಎಂದು ಸ್ಮರಣಾರ್ಥಕವಾಗಿ ಕೇಳಿದರು. ಹುಡುಗನ ತಂದೆ, ಕುನಲ್, ಈ ಮನೆಯ ಸಂಬಂಧ ಬೆಳೆಸಬಾರದು ಎಂದು ನಾನು ನಿನಗೆ ಮೊದಲೇ ಹೇಳುತ್ತಿದ್ದೆ. ಒಂದಕ್ಕಿಂತ ಒಂದು ಉತ್ತಮ ಸಂಬಂಧಗಳು ಬರುತ್ತಿದ್ದವು. ಆದರೆ ನಿನಗೆ ಈ ಬಡ ಕುಟುಂಬದ ಹುಡುಗಿ ಇಷ್ಟವಾದಳು ಎಂದು ಹೇಳಿದರು. ಹುಡುಗನ ತಾಯಿ, ನೋಡಿದ್ರ, ನಿಮ್ಮಿಂದಾಗಿ ನಾನು ನನ್ನ ಗಂಡನಿಂದಲೂ ಕೇಳಬೇಕಾಯಿತು. ನಿಮ್ಮ ಮಗಳು ನನಗೆ ಇಷ್ಟವಾಗಿದ್ದಳು, ಆದರೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕಿತ್ತು. ಕ್ಷಮಿಸಿ. 3 ಸಹೋದರರ ಏಕೈಕ ಸಹೋದರಿ. ಎಲ್ಲ ಆಸ್ತಿಯನ್ನು ತಂದೆ ತಾಯಿ ಗಂಡು ಮಕ್ಕಳಿಗೆ ಮಾಡಿಕೊಡುತ್ತಾರೆ. ಆದರೆ ಮಗಳಿಗೆ 5-6 ಲಕ್ಷದ ವರದಕ್ಷಿಣೆ ಕೊಡಲು ಸಾಧ್ಯವಿಲ್ಲ. ನಾವು ಸಹ ನಮ್ಮ 2 ಹೆಣ್ಣು ಮಕ್ಕಳ ಮದುವೆ ಮಾಡಿದ್ದೇವೆ. ವರದಕ್ಷಿಣೆಯಲ್ಲಿ ಯಾವುದೇ ಕೊರತೆ ಮಾಡಿಲ್ಲ. ನೋಡಿ, ನೀವು ನಮಗೆ 5 ಲಕ್ಷ ರೂಪಾಯಿಗಳನ್ನು ನಗದು ರೂಪದಲ್ಲಿ ಕೊಡಿ ಅಥವಾ ನಿಮ್ಮ ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾ ಕುನಲ್, ಇಲ್ಲಿ ಬಾ ಮಗನೇ ಎಂದು ಹೇಳಿದರು. ಹುಡುಗಿಯ ತಂದೆ ಕೈಮುಗಿದು, ಇಂತಹ ಅನಾಹುತ ಮಾಡಬೇಡಿ. ನನ್ನ ಮಗಳ ಜೀವನಕ್ಕೆ ಕಳಂಕ ಬರುತ್ತದೆ. ನಾನು 5 ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ. ಈ ಮದುವೆ ನಡೆಯಲು ಬಿಡಿ, ನಾನು ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಹುಡುಗನ ತಂದೆ, ಖಂಡಿತ ಇಲ್ಲ, ಮೊದಲು ಹಣ, ನಂತರ ಮದುವೆ. ನಿಮ್ಮ ಬಳಿ ಇದ್ದರೆ ಮಾತನಾಡಿ, ಇಲ್ಲದಿದ್ದರೆ ನಾವು ಈ ದಿಬ್ಬಣವನ್ನು ವಾಪಸ್ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳುತ್ತಾರೆ. ಹುಡುಗನ ಕಡೆಯವರು ನಡೆಯಲು ಪ್ರಾರಂಭಿಸುತ್ತಾರೆ. ಆಗ ಹುಡುಗಿಯ ಇಡೀ ಕುಟುಂಬ ಅವರ ದಾರಿಯನ್ನು ತಡೆಯುತ್ತದೆ. ಹುಡುಗಿಯ ತಂದೆ ತಮ್ಮ ತಲೆಯ ಪೇಟವನ್ನು ತೆಗೆದು ಹುಡುಗನ ತಂದೆಯ ಕಾಲಿಗೆ ಇಡಲು ಪ್ರಾರಂಭಿಸುತ್ತಾರೆ. ಆಗ ನೀಲಿ ಲೆಹಂಗ ಧರಿಸಿದ ಸುಂದರ ಹುಡುಗಿಯೊಬ್ಬಳು ಪೇಟವನ್ನು ಹಿಡಿಯುತ್ತಾಳೆ. ಹುಡುಗಿಯ ತಂದೆ, ಭೂಮಿ ಮಗಳೇ, ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ಭೂಮಿ, ನನ್ನ ಪ್ರಶ್ನೆಯೂ ಅದೇ. ಈ ಅಂಕಲ್ ಏನು ಮಾಡುತ್ತಿದ್ದಾರೆ? ಈ ನೀಚ ಜನರ ಮುಂದೆ ಕೈ ಜೋಡಿಸುತ್ತಿದ್ದೀರಾ ಎಂದು ಹೇಳುತ್ತಾಳೆ. ಹುಡುಗನ ತಂದೆ, ಇನ್ನು ಇದೊಂದೇ ಕೇಳುವುದು ಬಾಕಿ ಇತ್ತು. ನಮಗೆ ನೀಚ ಎಂದು ಹೇಳುತ್ತಿದ್ದಾಳೆ ಈ ಹುಡುಗಿ ಎಂದು ಹೇಳಿದಾಗ, ನೀಚ, ಅರೆ, ಅದಕ್ಕಿಂತ ಕೆಟ್ಟ ಪದ ಯಾವುದಾದರೂ ಇದ್ದರೆ ನಿಮ್ಮಂತಹ ದುರಾಸೆಯ ಜನರಿಗೆ ಅದನ್ನು ಉಪಯೋಗಿಸುತ್ತಿದ್ದೆ ಎಂದು ಭೂಮಿಕಾ ಹೇಳುತ್ತಾಳೆ. ಎಕ್ಸ್ಕ್ಯೂಸ್ ಮೀ ಮಿಸ್, ನೀವು ನನ್ನ ಪೋಷಕರನ್ನು ಅವಮಾನಿಸುತ್ತಿದ್ದೀರಿ ಎಂದು ವರ ಹೇಳಿದಾಗ, ನೀವು ಮತ್ತು ನಿಮ್ಮ ಪೋಷಕರು ಅದಕ್ಕೆ ಅರ್ಹರು. ನಿಮ್ಮಂತಹ ವರದಕ್ಷಿಣೆಯ ದುರಾಸೆಯವರಿಗೆ ಮುಖಕ್ಕೆ ಮಸಿ ಬಳಿದು ಚಪ್ಪಲಿ ಹಾರ ಹಾಕಿ ಕತ್ತೆಯ ಮೇಲೆ ಕೂರಿಸಿ ಇಡೀ ಬೀದಿಯಲ್ಲಿ ತಿರುಗಿಸಬೇಕು. ಆಗ ಯಾರೂ ವರದಕ್ಷಿಣೆ ಕೇಳುವುದನ್ನು ಬಿಡಿ, ಯೋಚಿಸುವುದಕ್ಕೂ ಹೆದರುತ್ತಾರೆ. ಅರೆ, ನಿಮ್ಮ ಮಗನನ್ನು ಮಾರಾಟ ಮಾಡುವಾಗ ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಮತ್ತು ನಿಮ್ಮ ಮಗನ ಬೆಲೆ ಕೇವಲ 5 ಲಕ್ಷ ರೂಪಾಯಿಗಳೇ.
ಬಹಳ ಅಗ್ಗದ ಬೆಲೆ ಅಲ್ಲವೇ ಎಂದು ಭೂಮಿಕಾ ಹೇಳುತ್ತಾಳೆ. ಹುಡುಗನ ತಂದೆ, ಏ ಹುಡುಗಿ, ಸುಮ್ಮನಿರು, ಇಲ್ಲಿಂದ ಹೋಗೋಣ. ಬಹಳ ಅವಮಾನ ಮಾಡಿಕೊಂಡೆವು ಇಲ್ಲಿ. ಈ ಹುಡುಗಿ ಏನೇನೋ ಮಾತನಾಡುತ್ತಿದ್ದಾಳೆ ಮತ್ತು ನೀನು ಸುಮ್ಮನೆ ನಿಂತು ಕೇಳುತ್ತಿದ್ದೀಯ. ಇನ್ನು ನಿಮ್ಮ ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಮಗಳು ಜೀವನ ಪೂರ್ತಿ ಮನೆಯಲ್ಲಿ ಇರುತ್ತಾಳೆ. ಅವಳನ್ನು ಯಾರೂ ಮದುವೆಯಾಗುವುದಿಲ್ಲ. ಕುನಾಲ್, ಬಾ ಹೋಗೋಣ ಎಂದು ಹೇಳುತ್ತಾರೆ. ಹುಡುಗಿಯ ತಂದೆ, ಇಲ್ಲ ಅಣ್ಣ, ನಿಲ್ಲಿ, ಅವಳು ಚಿಕ್ಕವಳು. ಅವಳ ಮುಗ್ಧತೆಯನ್ನು ಅರ್ಥ ಮಾಡಿಕೊಂಡು ಕ್ಷಮಿಸಿ ಎಂದು ಹೇಳುತ್ತಾರೆ. ಅಂಕಲ್, ಈ ಜನರ ಮುಂದೆ ಕೈ ಜೋಡಿಸುವ ಅಗತ್ಯವಿಲ್ಲ. ನೀವು ಕೈ ಜೋಡಿಸುವುದರಿಂದ ನಿಮ್ಮ ಮಗಳ ಜೀವನ ಸರಿ ಹೋಗುತ್ತದೆ ಎಂದು ಖಾತರಿ ಏನು? 5 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡ ನಂತರ ಈ ಜನರು ರಜನಿಯನ್ನು ನಂತರ ತೊಂದರೆಗೊಳಿಸುವುದಿಲ್ಲ ಎಂದು ಏನು ಗ್ಯಾರಂಟಿ? ಹೋಗುವುದಾದರೆ ಹೋಗಲಿ, ರಜನಿಯನ್ನು ಯಾರೂ ಮದುವೆಯಾಗುವುದಿಲ್ಲ ಎಂಬ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ಬದಲಾಗಿ ನಿಮ್ಮ ಬಗ್ಗೆ ಚಿಂತಿಸಿ. ಅದಿತಿ ಮತ್ತು ಆರಾಧ್ಯ ಇಲ್ಲಿ ಬನ್ನಿ ಎಂದು ಭೂಮಿಕಾ ಹೇಳುತ್ತಾಳೆ. ಅದಿತಿ ತಗೋ ಹಕ್ಕ ಎಂದು ಹೇಳುತ್ತಾಳೆ. ಅದಿತಿ, ಅವರಿಗೆ ವಿಡಿಯೋ ತೋರಿಸು ಎಂದು ಭೂಮಿಕಾ ಹೇಳುತ್ತಾಳೆ. ಅದಿತಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ ಎಲ್ಲ ವಿಡಿಯೋಗಳನ್ನು ನೋಡಿದ ತಕ್ಷಣ ಹುಡುಗನ ಕಡೆಯವರ ಬೆವರು ಹರಿಯಲು ಪ್ರಾರಂಭಿಸಿತು. ವಿಡಿಯೋವನ್ನು ಚೆನ್ನಾಗಿ ನೋಡಿ, ಇದರಲ್ಲಿ ನೀವೇ ಇದ್ದೀರಿ. ಹುಡುಗಿಯ ಕಡೆಯವರು ನಿಮ್ಮ ವಿರುದ್ಧ ದೂರು ನೀಡಿದರೆ ನೇರವಾಗಿ ಜೈಲಿನಲ್ಲಿ ಹಿಟ್ಟು ಬೀಸುತ್ತೀರಿ ಎಂದು ಆರಾಧ್ಯ ಹೇಳುತ್ತಾಳೆ. ನಿಮ್ಮ ಮಗ ಯುವಕ, ಬಹುಶಃ ಹಿಟ್ಟು ಬೀಸಬಹುದು, ಆದರೆ ನೀವು ಇಬ್ಬರು ವೃದ್ಧಾಪ್ಯದಲ್ಲಿ ಹೇಗೆ ಹಿಟ್ಟು ಬೀಸುತ್ತೀರಿ ಎಂದು ಅದಿತಿ ಹೇಳುತ್ತಾಳೆ. ಈ ವಿಡಿಯೋವನ್ನು ನಾನು ಇಂಟರ್ನೆಟ್ನಲ್ಲಿ ವೈರಲ್ ಮಾಡಿದರೆ ನೀವು ಮತ್ತು ನಿಮ್ಮ ಸಂಬಂಧಿಕರು ಮುಖ ಮುಚ್ಚಿಕೊಂಡು ಓಡಾಡಬೇಕಾಗುತ್ತದೆ. ಅರ್ಥವಾಯ್ತಾ? ಯಾವುದೇ ಗೌರವಾನ್ವಿತ ಕುಟುಂಬವು ನಿಮಗೆ ತಮ್ಮ ಮಕ್ಕಳನ್ನು ಕೊಡುವುದಿಲ್ಲ. ನಿಮ್ಮ ಮಗನನ್ನು ಜೀವನ ಪೂರ್ತಿ ಅವಿವಾಹಿತನನ್ನಾಗಿ ಕೂರಿಸಿಕೊಳ್ಳಿ. ಈಗ ನಾನು ನಿಮಗೆ 2 ಆಯ್ಕೆಗಳನ್ನು ನೀಡುತ್ತೇನೆ. 1, ನಿಮ್ಮ ದರ್ಪವನ್ನು ತೋರಿಸದೆ ರಜನಿಯನ್ನು ಮದುವೆಯಾಗಿ, ಅದರಲ್ಲಿ 2 ಕುಟುಂಬಗಳಿಗೂ ಒಳ್ಳೆಯದಿದೆ. ಅಥವಾ ಜೈಲಿಗೆ ಹೋಗಲು ಸಿದ್ಧರಾಗಿ ಎಂದು ಭೂಮಿಕಾ ಹೇಳುತ್ತಾಳೆ. ನನ್ನ ಪ್ರಕಾರ ನನ್ನ ಅಕ್ಕನ ಮೊದಲ ಆಯ್ಕೆ ತುಂಬ ಒಳ್ಳೆಯದು. ಒಪ್ಪಿಕೊಳ್ಳಿ ಮತ್ತು ಒಂದು ವಿಷಯ ಹೇಳಿ, 5 ಲಕ್ಷ ರೂಪಾಯಿಗಳಲ್ಲಿ ನೀವು ಜೀವನ ಪೂರ್ತಿ ಕುಳಿತು ತಿನ್ನಲು ಸಾಧ್ಯವೇ? ಇಲ್ಲ ಅಲ್ವಾ? ಅಥವಾ ಅಷ್ಟರಲ್ಲಿ ಶ್ರೀಮಂತರಾಗುತ್ತೀರಾ ಎಂದು ಆರಾಧ್ಯ ಕೇಳುತ್ತಾಳೆ. ತಂದೆ ತಾಯಿ ತಮ್ಮ ಹೃದಯದ ತುಂಡನ್ನು ಕೊಡುತ್ತಿದ್ದಾರೆ, ತಮ್ಮ ಪ್ರಾಣವನ್ನೇ ತೆಗೆದುಕೊಡುತ್ತಿದ್ದಾರೆ ಮತ್ತು ನೀವು ವರದಕ್ಷಿಣೆ ನೋಡುತ್ತಿದ್ದೀರಿ. ಏನು ವರದಕ್ಷಿಣೆ ಕೊಡುತ್ತಿದ್ದಾರೆ ಎಂದು? ನಿಮಗೆ ಇತ್ತೀಚಿನ ಹೊಸ ಆಧುನಿಕ ವರದಕ್ಷಿಣೆ ಬೇಕು. ಕಾಲ ಬದಲಾಗಿದೆ. ಕಾಲದ ಜೊತೆಗೆ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ. ಹೇಳಿ, ಏನು ನಿರ್ಧರಿಸಿದ್ದೀರಿ? ಮದುವೆಯೋ ಅಥವಾ ಜೈಲೋ ಎಂದು ಅದಿತಿ ಹೇಳುತ್ತಾಳೆ. ಹುಡುಗನ ತಾಯಿ, ಕುನಾಲ್ನ ಅಪ್ಪ, ನಾನು ಏನು ಹೇಳುತ್ತೇನೆಂದರೆ ಈ ಮಕ್ಕಳು ಸಂಪೂರ್ಣವಾಗಿ ಸರಿ ಹೇಳುತ್ತಿದ್ದಾರೆ. ನಾವು ಮದುವೆಯನ್ನು ವಿಳಂಬ ಮಾಡಬಾರದು, ಮುಹೂರ್ತ ಮುಗಿದು ಹೋಗುತ್ತದೆ ಎಂದು ಹೇಳಿದರು. ಹುಡುಗನ ತಂದೆ, ಹೌದು ಕುನಾಲ್ ಮಗನೇ, ಹೋಗಿ ಮಂಟಪದಲ್ಲಿ ಕುಳಿತುಕೋ. ಬನ್ನಿ ಕಿಶೋರ್, ಮಕ್ಕಳ ಮದುವೆ ಮಾಡೋಣ ಎಂದು ಹೇಳುತ್ತಾರೆ. ಹುಡುಗಿಯ ಕುಟುಂಬದವರು ಸಂತೋಷಪಟ್ಟರು. ಮಂಟಪದ ಕಡೆಗೆ ಹೋಗಲು ಪ್ರಾರಂಭಿಸಿದರು. ಆಗ ಭೂಮಿಕಾ ತಲೆಯಲ್ಲಿ ಪೇಟವನ್ನು ಹಿಡಿದು ನಗುತ್ತಾ ತಡೆದಳು. ಇದು ನಿಮ್ಮ ಗೌರವ. ಇದನ್ನು ಕೇವಲ ದೇವರ ಪಾದಗಳಿಗೆ ಇಡಬೇಕು, ಯಾವುದೇ ದುರಾಸೆಯ ವ್ಯಕ್ತಿಯ ಪಾದಗಳಿಗಲ್ಲ ಎಂದು ಭೂಮಿಕಾ ಹೇಳಿದಳು. ಮದುವೆ ಚೆನ್ನಾಗಿ ನಡೆಯಿತು. ಎಲ್ಲರೂ ಊಟ ಮಾಡಿದರು. ಭೂಮಿಕಾ, ಅದಿತಿ, ಆರಾಧ್ಯ 3 ಸಹೋದರಿಯರು ಒಟ್ಟಿಗೆ ನಿಂತಿದ್ದರು. ಆಗ ವರ ಹತ್ತಿರ ಬಂದು ಹೇಳಿದನು, ನೋಡಿ ಮಿಸ್, ಈ ಮದುವೆಯಾಗಿದೆ. ಆ ವಿಡಿಯೋವನ್ನು ಡಿಲೀಟ್ ಮಾಡಿ ಎಂದನು. ಹಲೋ ಮಿಸ್ಟರ್, ನಮ್ಮ ಮುಖದಲ್ಲಿ ಮೂರ್ಖ ಎಂದು ಬರೆದಿದೆಯಾ ಎಂದು ಭೂಮಿಕಾ ಹೇಳಿದಳು. ಮದುಮಗ, ನೋಡಿ ಮಿಸ್, ಈ ಮದುವೆ ಆಗಿಬಿಟ್ಟಿದೆ. ಈ ವಿಡಿಯೋವನ್ನು ಇಟ್ಟುಕೊಳ್ಳುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಮತ್ತು ನಾವು ಇನ್ನು ಮುಂದೆ ವರದಕ್ಷಿಣೆ ಕುರಿತು ಮಾತುಕತೆ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಹಲೋ ಮಿಸ್ಟರ್, ನೀವು ಹಾಗೆ ಮಾಡುವುದಿಲ್ಲ ಎಂದು ಏನು ಖಾತರಿ? ವಿಡಿಯೋ ಬಗ್ಗೆ ನೀವು ಏಕೆ ಇಷ್ಟು ಭಯಪಡುತ್ತಿದ್ದೀರಿ? ಚಿಂತಿಸಬೇಡಿ, ನಾವು ಈ ವಿಡಿಯೋವನ್ನು ವೈರಲ್ ಮಾಡುವುದಿಲ್ಲ ಮತ್ತು ನೀವು ರಜನಿಯನ್ನು ಸಂತೋಷವಾಗಿ ಇಟ್ಟಿದ್ದೀರಿ ಎಂದು ನಮಗೆ ತೃಪ್ತಿಯಾದಾಗ ನಾವು ಡಿಲೀಟ್ ಮಾಡುತ್ತೇವೆ. ಅರ್ಥವಾಯ್ತಾ? ಬನ್ನಿ ಭೂಮಿ ಅಕ್ಕ, ಆರಾಧ್ಯ, ತಡವಾಗುತ್ತಿದೆ. ಮೊದಲು ರಜನಿಯನ್ನು ಒಮ್ಮೆ ಭೇಟಿಯಾಗೋಣ. ಬೀಳ್ಕೊಡೆಗೆ ಬೆಳಿಗ್ಗೆ ಆಗುತ್ತದೆ. ಈಗ ಬೆಳಿಗ್ಗೆಯವರೆಗೆ ನಾವು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎಂದು ಅದಿತಿ ಹೇಳುತ್ತಾಳೆ. 3 ರಜನಿ ಮತ್ತು ಆಕೆಯ ಕುಟುಂಬದ ಬಳಿ ಹೋದರು. ಭೂಮಿಕಾ ಕೈ ಮುಗಿದು ಕ್ಷಮೆ ಕೇಳಿದಳು. ಕಿಶೋರ್ ಅಂಕಲ್, ಮದುವೆಯಲ್ಲಿ ನಾನು ಏನಾದರೂ ಹೆಚ್ಚು ಮಾತನಾಡಿದ್ದರೆ ನನ್ನನ್ನು ಕ್ಷಮಿಸಿ. ನಾನು ಹುಡುಗನ ಕಡೆಯವರಿಗೆ ಇಷ್ಟು ಹೇಳಿದ್ದು ಅಗತ್ಯವಾಗಿತ್ತು. ನನ್ನ ಸ್ನೇಹಿತೆ ರಜನಿಗಾಗಿ ವರದಕ್ಷಿಣೆ ತೆಗೆದುಕೊಳ್ಳುವುದು ಮತ್ತು ಕೊಡುವುದು 2 ಅಪರಾಧ. ವರದಕ್ಷಿಣೆ ದುರಾಸೆಯವರಿಗೆ ಹೀಗೆ ಪಾಠ ಕಲಿಸಿದರೆ ಅವರು ನಮ್ಮ ರಜನಿಯನ್ನು ವರದಕ್ಷಿಣೆಗಾಗಿ ಅಥವಾ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ ಎಂದು ಭೂಮಿಕಾ ಹೇಳುತ್ತಾಳೆ. ಧನ್ಯವಾದಗಳು ಮಗಳೇ, ಇಂದು ನಿನ್ನಿಂದ ನನ್ನ ಮಗಳ ಮದುವೆಯಾಯಿತು. ಸರಿ, ನೀವು 3 ಊಟ ಮಾಡಿದ್ದೀರಾ ಎಂದು ಕಿಶೋರ್ ಅವರು ಕೇಳಿದರು.
ಹೌದು ಅಂಕಲ್, ನೀವು ಊಟದಲ್ಲಿ ಯಾವುದೇ ಕೊರತೆ ಮಾಡಲಿಲ್ಲ. ನಾವು ಏನಾದರೂ ಹೆಚ್ಚು ಮಾತನಾಡಿದ್ದರೆ ನಮ್ಮನ್ನು ಕ್ಷಮಿಸಿ ಎಂದು ಅದಿತಿ ಹೇಳಿದಳು. ಏನೂ ಹೆಚ್ಚು ಮಾತನಾಡಿಲ್ಲ. ನೀನು ಹಾಗೆ ಏಕೆ ಹೇಳುತ್ತಿದ್ದೀಯಾ ಎಂದು ಕಿಶೋರ್ ಅವರು ಕೇಳಿದರು. ಏಕೆಂದರೆ ಜನರ ಆಲೋಚನೆ ತುಂಬ ಚಿಕ್ಕದಾಗಿದೆ. ಹುಡುಗಿಯರು ಸರಿಯಾದ ಮಾತನ್ನು ಹೇಳಿದರೂ ಅವರಿಗೆ ತಪ್ಪು ಎನಿಸುತ್ತದೆ ಎಂದು ಆರಾಧ್ಯ ಹೇಳುತ್ತಾಳೆ. ಜನರಿಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದನ್ನು ಹುಡುಕುವ ಅಭ್ಯಾಸವಿದೆ. ಇಂತಹ ಜನರಿಗಾಗಿ ಒಳ್ಳೆಯತನವು ಮಾರ್ಗಗಳನ್ನು ಬದಲಾಯಿಸಬಾರದು ಎಂದು ರಜನಿಯವರು ಹೇಳುತ್ತಾರೆ. ನೀವು ಮೂವರು ಯಾವ ಮನೆಗೆ ಹೋದರೂ ಆ ಮನೆಯಲ್ಲಿ ಸಂತೋಷವೇ ತುಂಬಿರುತ್ತದೆ. ಕೆಟ್ಟತನ, ದುರಾಸೆ, ಮೋಸ ಎಂದಿಗೂ ಬೆಳೆಯುವುದಿಲ್ಲ ಎಂದು ಕಿಶೋರ್ ಅವರು ಹೇಳುತ್ತಾರೆ. ಭೂಮಿಯಕ್ಕ, ಚಿಕ್ಕಪ್ಪನ ಫೋನ್ ಬರುತ್ತಿದೆ ಎಂದು ಅದಿತಿ ಹೇಳಿದಳು. ಸರಿ ಅಂಕಲ್, ನಾವು ಹೋಗುತ್ತೇವೆ ಎಂದು ಭೂಮಿಕಾ ಹೇಳುತ್ತಾಳೆ. ನಂತರ ಮೂವರು ಸಹೋದರಿಯರು ತಮ್ಮ ಕಾರಿನಲ್ಲಿ ಕುಳಿತು ಮನೆಗೆ ಹೊರಟರು. ಮನೆಯಲ್ಲಿ ಎಲ್ಲರೂ ಅವರಿಗಾಗಿ ಕಾಯುತ್ತಿದ್ದರು. ಗಾಯತ್ರಿಯವರು ನೋಡಿ ಬಂದ್ರು ಎನ್ನುತ್ತಾರೆ. ನಾವು ತಡವಾಗಿ ಬಂದೆವಾ, ಎಲ್ಲರೂ ಹೀಗೆ ನೋಡುತ್ತಿದ್ದಾರೆ ಎಂದು ಅದಿತಿ ಹೇಳುತ್ತಾಳೆ. ಆರಾಧ್ಯ ಕೈಗಡಿಯಾರದಲ್ಲಿ ಸಮಯವನ್ನು ನೋಡುತ್ತಾ ಸರಿಯಾದ ಸಮಯಕ್ಕೆ ಬಂದಿದ್ದೇವೆ. ಏನಾಯಿತು ಅಪ್ಪ ಎಂದು ಕೇಳುತ್ತಾಳೆ. ಸುಭಾಷ್ರವರು, ಏನೂ ಇಲ್ಲ ಆರಾಧ್ಯ, ರಾತ್ರಿಯಾಗುತ್ತಿದೆ. ಆದ್ದರಿಂದ ನೀವು ಮೂವರು ಮನೆಗೆ ಹಿಂತಿರುಗುವ ದಾರಿ ನೋಡುತ್ತಿದ್ದೆವು. ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಿದ್ದರೆ ತಂದೆ ತಾಯಿಗೆ ನಿದ್ದೆ ಎಲ್ಲಿಂದ ಬರುತ್ತದೆ ಎಂದು ಹೇಳಿದರು. ಆದರೆ ಚಿಕ್ಕಪ್ಪ, ನಾವು ಹೇಳಿ ಹೋಗಿದ್ದೆವು ಮತ್ತು ಸಮಯಕ್ಕೆ ಮೊದಲೇ ಬಂದಿದ್ದೇವೆ ಎಂದು ಅದಿತಿ ಹೇಳುತ್ತಾಳೆ. ಗಾಯತ್ರಿಯವರು, ಅದಿತಿ ಮಗಳೇ, ಹೆಚ್ಚು ಮಾತನಾಡಬೇಡ. ಈಗ ಬಂದಿದ್ದೀರಲ್ಲ, ಮಲಗಲು ಹೋಗಿ. ಊಟ ಮಾಡಿ ಬಂದಿದ್ದೀರಲ್ಲ ಎಂದು ಕೇಳುತ್ತಾರೆ. ಹೌದಮ್ಮ ಎನ್ನುತ್ತಾಳೆ ಅದಿತಿ. ಗಾಯತ್ರಿಯವರು, ಸರಿ, ಹಾಗಾದರೆ ನಿಮ್ಮ ಕೋಣೆಗಳಿಗೆ ಹೋಗಿ. ನಾಳೆ ಬೇಗ ಹೇಳಬೇಕು. ನಾಳೆ ತುಂಬ ಕೆಲಸವಿದೆ. ಮೂವರು ಬೇಗ ಹೇಳಿ ಎಂದು ಹೇಳುತ್ತಾರೆ. ದೊಡ್ಡಮ್ಮ, ಮನೆಗೆ ಯಾರಾದರೂ ಬರುತ್ತಿದ್ದಾರಾ ಎಂದು ಕೇಳುತ್ತಾಳೆ ಆರಾಧ್ಯ. ಆಶಾರವರು, ಹೌದು, ನಾಳೆ ನಿನ್ನ ಭೂಮಿ ಅಕ್ಕನನ್ನು ಹುಡುಗನ ಕಡೆಯವರು ನೋಡಲು ಬರುತ್ತಿದ್ದಾರೆ ಎಂದು ಹೇಳುತ್ತಾರೆ. ಸಂಬಂಧದ ಹೆಸರನ್ನು ಕೇಳಿ ಭೂಮಿಕಾ ನಿರಾಶೆಗೊಂಡಳು. ನಗುತ್ತಿದ್ದ ಮುಖವು ತಕ್ಷಣವೇ ಕಳೆಗುಂದಿತ್ತು. ತಲೆಯನ್ನು ಕೆಳಗೆ ಹಾಕಿ ತನ್ನ ಕೋಣೆಯ ಕಡೆಗೆ ಹೋಗಲು ಪ್ರಾರಂಭಿಸಿದಳು. ಮೂವರು ಸಹೋದರಿಯರು ಒಂದೇ ಕೋಣೆಯನ್ನು ಹಂಚಿಕೊಳ್ಳುತ್ತಿದ್ದರು. ಅವಳ ಹಿಂದೆ ಅದಿತಿ ಮತ್ತು ಆರಾಧ್ಯ ಹೋದರು. ಆರಾಧ್ಯ ಮತ್ತು ಭೂಮಿಕಾ ಲೆಹಂಗಾವನ್ನು ಬದಲಾಯಿಸಿದರು. ಹಾಸಿಗೆಯ ಮೇಲೆ ಕುಳಿತರು. ಭೂಮಿ ನಿರಾಶೆಗೊಂಡಿದ್ದಳು ತನ್ನ ಸಂಬಂಧದ ಬಗ್ಗೆ. ಆರಾಧ್ಯ ಅದನ್ನು ಗಮನಿಸಲಿಲ್ಲ. ತನ್ನ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ನೋಡಲು ಪ್ರಾರಂಭಿಸಿದಳು. ಅದಿತಿ ಸ್ನಾನಗೃಹದಿಂದ ಮುಖ ತೊಳೆದು ಪಾರ್ಟಿಗೆ ಧರಿಸಿದ್ದ ಜೀನ್ಸ್ ಟಾಪ್ ಅನ್ನು ತೆಗೆಯದೆ ಹಾಸಿಗೆ ಮೇಲೆ ಬಿದ್ದು ಮಲಗಿದಳು. ಅದಿತಿ, ಏನು ಮಾಡುತ್ತಿದ್ದೀಯಾ? ಬಟ್ಟೆಯನ್ನಾದರೂ ಬದಲಾಯಿಸಿಕೋ ಎಂದು ಆರಾಧ್ಯ ಹೇಳುತ್ತಾಳೆ. ಮುಖ ತೊಳೆದುಕೊಂಡೆ, ಅದೇ ದೊಡ್ಡ ವಿಷಯ. ನಾನು ತುಂಬ ಸುಸ್ತಾಗಿದ್ದೇನೆ ಎಂದು ಅದಿತಿ ಹೇಳಿದಳು. ಅದಿತಿ, ಇಷ್ಟು ಸೋಮಾರಿಯಾಗಬೇಡ, ಬದಲಾಯಿಸಿಕೊಂಡು ಬಾ ಎಂದು ಆರಾಧ್ಯ ಹೇಳುತ್ತಾಳೆ. ನಿನಗೇನು ತೊಂದರೆ? ನಾನು ಆರಾಮವಾಗಿದ್ದೇನೆ. ನೀನು ಮಲಗು ಮತ್ತು ನನ್ನನ್ನು ಮಲಗಲು ಬಿಡು ಎಂದು ಅದಿತಿ ಹೇಳುತ್ತಾಳೆ. ಆರಾಧ್ಯ ದಿಂಬಿನಿಂದ ಒಡೆಯುತ್ತಾ, ನೀನು ಬದಲಾಯಿಸಿಕೋ ಎನ್ನುತ್ತಾ, ಭೂಮಿ ಅಕ್ಕ, ನೀವಾದರೂ ಏನಾದರೂ ಹೇಳಿ ಎನ್ನುತ್ತಾಳೆ. ಅವಳು ಏನು ಮಾಡಬಲ್ಲಳು ಎಂದು ಅದಿತಿ ಹೇಳುತ್ತಾಳೆ. ಭೂಮಿ ಅಕ್ಕ ಏನಾದರೂ ಮಾತನಾಡಿ ಎಂದು ಆರಾಧ್ಯ ಹೇಳುತ್ತಾಳೆ. ಎಷ್ಟು ಬಾರಿ ಕರೆದರೂ ಭೂಮಿ ಗಮನ ಹರಿಸದಿದ್ದಾಗ ಆರಾಧ್ಯ ಚಿಂತಿತಳಾದಳು. ಅದಿತಿ ಕೂಡ ಎದ್ದು ಕುಳಿತಳು. ಇಬ್ಬರು ಸಹೋದರಿಯರು ಯಾವುದೋ ವಿಷಯಕ್ಕೆ ಜಗಳ ಒಡೆದಿದ್ದರೆ ಭೂಮಿ ಯಾವಾಗಲೂ ಇಬ್ಬರನ್ನು ಸಮಾಧಾನಪಡಿಸುತ್ತಿದ್ದಳು. ಆದರೆ ಇಂದು ಮೌನವಾಗಿದ್ದಳು. ಅದಿತಿ ಭೂಮಿಯ ಭುಜದ ಮೇಲೆ ಕೈ ಇಟ್ಟಳು. ಅಕ್ಕ, ಏನಾಯಿತು? ನೀವು ಏನೂ ಮಾತನಾಡುತ್ತಿಲ್ಲ. ಸಂಬಂಧದ ಬಗ್ಗೆ ಚಿಂತಿಸುತ್ತಿದ್ದೀರಿ ಎಂದು ನನಗೆ ಗೊತ್ತು ಎಂದು ಅದಿತಿ ಹೇಳುತ್ತಾಳೆ. ಹೌದು, ಈಗ ನಾನು ಸುಸ್ತಾಗಿದ್ದೇನೆ. ಗಂಡಿನ ಕಡೆಯವರ ಮುಂದೆ ವಸ್ತುವಿನಂತೆ ಹೋಗಿ ನಿಲ್ಲುವುದು, ಖರೀದಿದಾರನು ಬಂದು ನನ್ನ ವಸ್ತುವಿನಂತೆ ನೋಡಿ ಹೋಗುವುದು ಮತ್ತು ಮೇಲಾಗಿ ನನ್ನ ಕುಟುಂಬದ ಬಗ್ಗೆ ಏನೇನೋ ಮಾತನಾಡುತ್ತಾರೆ. ನನಗೆ ಈ ಮದುವೆಯೇ ಬೇಡ ಎಂದು ಹೇಳುತ್ತಾಳೆ ಭೂಮಿಕಾ. ಭೂಮಿ ಅಕ್ಕ, ನೀವು ಇದರಿಂದ ಚಿಂತಿಸಬೇಕಾಗಿಲ್ಲ. ಮದುವೆ ಎಲ್ಲರೂ ಮಾಡಿಕೊಳ್ಳುತ್ತಾರೆ ಮತ್ತು ಇಲ್ಲಿಯವರೆಗೆ ಬಂದ ಸಂಬಂಧಗಳು ಬಹುಶಃ ನಿಮಗಾಗಿ ಮಾಡಿದ್ದಲ್ಲ. ಆದರೆ ನಾಳೆ ಬರುವ ಹುಡುಗ ನಿಮಗಾಗಿಯೇ ಮಾಡಿರಬಹುದು. ಯಾರು ಬಲ್ಲರು ಎಂದು ಹೇಳುತ್ತಾಳೆ ಅದಿತಿ. ಅಂತಹದ್ದೇನೂ ಆಗುವುದಿಲ್ಲ. ನನ್ನನ್ನು ಯಾರೂ ಮದುವೆಯಾಗುವುದಿಲ್ಲ. ನಮ್ಮ ದೇಶದಲ್ಲಿ ತಪ್ಪು ಯಾರೇ ಮಾಡಿದರೂ ಹೆಂಗಸೇ ಟಾರ್ಗೆಟ್ ಆಗುತ್ತಾಳೆ. ನೋಡಿ, ಈ ಹುಡುಗನು ನನ್ನ ಮುಖ ನೋಡಿ ಹೊರಟು ಹೋಗುತ್ತಾನೆ. ಪರವಾಗಿಲ್ಲ, ಬರಲಿ. ಆದರೆ ನನ್ನ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ತಪ್ಪು ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ. ಹೋಗಿ ಮಲಗಿ, ಗುಡ್ ನೈಟ್ ಎಂದು ಹೇಳಿ ಒದಗಿ ಹೊದ್ದು ಮಲಗಿದಳು ಭೂಮಿಕಾ. ಅದಿತಿ ಕೂಡ ಗುಡ್ ನೈಟ್ ಎಂದು ಹೇಳುತ್ತಾಳೆ. ಮೂವರು ಸಹೋದರಿಯರು ಮಲಗಿದರು. ಮರುದಿನ ಹುಡುಗನ ಕಡೆಯವರು ಬರಬೇಕಿತ್ತು. ಎಲ್ಲ ಸಿದ್ಧತೆಗಳನ್ನು ಮಾಡಿದ ನಂತರ ಆಶಾರವರು ಭೂಮಿಯನ್ನು ಕರೆದುಕೊಂಡು ಬರಲು ಕೋಣೆಗೆ ಹೋದರು. ಆದರೆ ಭೂಮಿಕಾ ಅಲ್ಲಿರಲಿಲ್ಲ. ಹುಡುಗನ ಕಡೆಯವರು ಸ್ವಲ್ಪ ಹೊತ್ತಿನಲ್ಲಿ ಬರುವವರಿದ್ದರು. ಆದರೆ ಭೂಮಿಕಾ ಮನೆಯಲ್ಲಿ ಇರಲಿಲ್ಲ.
ಇದನ್ನು ನೋಡಿ ಅವರು ಸ್ವಲ್ಪ ಆತಂಕಗೊಂಡರು. ಮುಂದುವರಿಯುತ್ತಾರೆ.